ಸಾದ್ರ ನಮಸ್ಕಾರ. ನೋಡಿ ಸಾದ್ರ, ಕರ್ನಾಟಕ ರಾಜ್ಯ ಸರ್ಕಾರದಿಂದ ಇನ್ನೊಂದು ಹೊಸ ಅಧಿಸೂಚನೆ ಪ್ರಕಟಣೆ ಮಾಡಿದ್ದಾರೆ. ಹೊಸದಾಗಿ ಕರ್ನಾಟಕ ಸರ್ಕಾರಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು 1/11/2025 ಆನ್ಲೈನ್ ಮೂಲಕವಾಗಿ ಅರ್ಜಿಗಳು ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/11/2025 ಕೊನೆಯ ದಿನಾಂಕ ಆಗಿರತ್ತೆ. ಇಷ್ಟೊಳಗಾಗಿ ನೀವು ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಭೇಟಿ ಕೊಟ್ಟು ಅರ್ಜಿ ಸಲ್ಲಿಸಿ. ಈಗಾಗಲೇ 708 ಪೋಸ್ಟ್ ಬೇರೆ ಸ್ಟಾರ್ಟ್ ಇದೆ. ಈಗ ಇನ್ನೊಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ನೋಡಿ, ಒಂದೊಂದಾಗಿ ನಿಮ್ಗೆ ಯಾವುದೇ ರೀತಿಯಾಗಿ ಗೋಲ್ಫ್ರಾ ಅಂತ ಇಸ್ಕೊಡ್ತಾ ಇಲ್ಲ. ಈ ಒಂದು ನೋಟಿಸ್ ಆಗಿರುವಂತ ದಿನಾಂಕ 31/10/2025 ಇದೇ ತಿಂಗಳು, ಅಂದ್ರೆ ಅಕ್ಟೋಬರ್ ತಿಂಗಳು ಕೊನೆಯ ವೀಕು 31ನೇ ತಾರೀಕು ರಿಲೀಸ್ ಮಾಡಿದ್ದಾರೆ. ಈ ತಿಂಗಳು ಅಂದ್ರೆ ನವೆಂಬರ್ ಮೊದಲನೇ ವಾರದಿಂದಾನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಬರೀ ನಿಮಗೆ 14 ದಿನ ಮಾತ್ರ ಟೈಮ್ ಇರತ್ತೆ. ಈ ಒಂದು 14 ದಿನ ಒಳಗಾಗಿ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ವ್ಯವಸ್ಥಾಪಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಸಹಾಯಕ ವ್ಯವಸ್ಥಾಪಕ ಪೋಸ್ಟ್ ಖಾಲಿ ಇದಾವೆ. ಇಲ್ಲಿ ನೋಡಿ, ಈಗಾಗಲೇ ಅರ್ಜಿಗಳು ಸ್ಟಾರ್ಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು, ಗ್ರೂಪ್ ಬಿ ದಲ್ಲಿ ಹಿರಿಯ ಸಹಾಯಕರು, ಕಿರಿಯ ಸಹಾಯಕರು, ಸಹಾಯಕ ಕಾರ್ಯಪಾಲಕ ಅಭಿಯಂತರು, ಸಹಾಯಕ ಅಭಿಯಂತರು, ಅದನಂತರ ಸಹಾಯಕ ಅಭಿಯಂತರು, ವಿದ್ಯುತ್ ಇಲಾಖೆ, ಸಿವಿಲು ಗ್ರೂಪ್ ಎ, ಬಿ ಅಂತೇಳಿ ಖಾಲಿ ಇದಾವೆ. ಇಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು. ನೋಡಿ, ಇವುಗಳಿಗೆ ಸಂಬಂಧಪಟ್ಟಂತೆ ಎಷ್ಟು ಆಯ್ಕೆ ಆದ್ರೆ ಸಂಬಳ ನೋಡಿ, ಇದು 2018 ಪರಿಷ್ಕೃತ ವೇತನ ಶ್ರೇಣಿಗೆ ಸಂಬಂಧಪಟ್ಟಂತೆ ಸ್ಯಾಲ್ರಿ ಇರತ್ತೆ. 2018ಗೆ ಸಂಬಂಧಪಟ್ಟಂತೆ ನಿಮಗೆ ಸ್ಯಾಲ್ರಿ ಸಿಗತ್ತೆ CPC ಪ್ರಕಾರ ಆಗಿ. ನೋಡಿ, ಸ್ಟಾರ್ಟಿಂಗ್ ನಲ್ಲಿ ನಿಮಗೆ ಎಷ್ಟು ಇರತ್ತೆ ಅಂದ್ರೆ 21,400ರಿಂದ ಸುಮಾರು 97,100 ತನಕ ಸ್ಯಾಲ್ರಿ ಇರತ್ತೆ. ಹುದ್ದೆಗೆ ತಕ್ಕಂತೆ ಬೇರೆ ರೀತಿಯಲ್ಲಿ ಇರತ್ತೆ. ವ್ಯವಸ್ಥಾಪಕ ಹುದ್ದೆಗೆ 43ರಿಂದ 83, ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ 37,000ದಿಂದ 70,000, ಹಿರಿಯ ಸಹಾಯಕ ಹುದ್ದೆಗಳಿಗೆ 30ರಿಂದ 58, ಕಿರಿಯ ಸಹಾಯಕ ಹುದ್ದೆಗಳಿಗೆ 21ರಿಂದ 42,000, ಸಹಾಯಕ ಕಾರ್ಯಪಾಲಕ ಅಭಿಯಂತರ ಹುದ್ದೆಗೆ 52ರಿಂದ ನಿಮಗೆ 97, ಸಹಾಯಕ ಅಭಿಯಂತರು ವಿದ್ಯುತ್ ಗ್ರೂಪ್ ವಿದ್ದಲ್ಲಿ 43ರಿಂದ 83. ಈ ರೀತಿಯಾಗಿ ನಿಮಗೆ ಸಂಬಳ ಇರತ್ತೆ. ನೋಡಿ, 2 ಪ್ರಕಾರ ನೋಟಿಸ್ ಆಗಿರತ್ತೆ. ಒಂದು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರತ್ತೆ, ಇನ್ನೊಂದು ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಅರ್ಜಿ ಕರೆದಿದ್ದಾರೆ. ನಿಮಗೆ ಕಲ್ಯಾಣ ಕರ್ನಾಟಕ ವೃಂದದ PDF ಕೂಡ ಇದರಲ್ಲೇ ತೋರಿಸ್ಕೊಡ್ತಾನೆ. ಕೊನೆತನಕ ನೋಡಿ, ಸಂಪೂರ್ಣ ಮಾಹಿತಿ ಅರ್ಥ ಆಗಿರತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇಲ್ಲಿ ತನಕ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲ ವಿದ್ಯಾರ್ಹತೆ ಆಗಿರ್ಬೇಕು, ಯಾವುದಕ್ಕೆ ಎಷ್ಟು ವಿದ್ಯಾರ್ಹತೆ ಆಗಿರ್ಬೇಕು ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ನೋಡಿ, ಮೊದಲನೇದಾಗಿ ವ್ಯವಸ್ಥಾಪಕ ಹುದ್ದೆಗೆ ಸ್ನಾತಕೋತ್ತರ ಪದವಿ, ಸಹಾಯಕ ವ್ಯವಸ್ಥಾಪಕ ಹುದ್ದೆಗೆ ಮತ್ತು ಹಿರಿಯ ಸಹಾಯಕ ಹುದ್ದೆಗೆ ಪದವಿ, ಕಿರಿಯ ಸಹಾಯಕ ಹುದ್ದೆಗೆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಸಿವಿಲು, ಎಲೆಕ್ಟ್ರಿಕಲ್, BA ಅಥವಾ BTech, ಸಹಾಯಕ ಇಂಜಿನಿಯರಿಂಗು. ಇನ್ನು ಕೊನೆಯದಾಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಹುದ್ದೆಗೆ ಸಿವಿಲ್ ನಲ್ಲಿ BA ಅಥವಾ BTech ಆಗಿರಬೇಕು. SSLC ಸೆಕೆಂಡ್ PUC ದವರೆಗೆ ಈ ಒಂದು ನೋಟಿಸ್ ಪ್ರಕಾರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ರೂಲ್ಸ್ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಬಗ್ಗೆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಏನ್ ಮೊನ್ನೆ ಹೋರಾಟ ಮಾಡಿದಾರಲ್ಲ, 3 ವರ್ಷ ತನಕ ನಿಮಗೆ ಸಡಿಲಿಕ್ಕೆ ಇರತ್ತೆ. ಇದು 2025 ಮತ್ತು 26ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಸಡಿಲಿಕ್ಕೆ ಇರತ್ತೆ, ಒಂದು ಸರಿ ಮಾತ್ರ. ಇನ್ನು ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ 38 ವರ್ಷ, ಪ್ರವರ್ಗ 2A 2B 3B ದವರೆಗೆ 48 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಅಭ್ಯರ್ಥಿಗೆ 43 ವರ್ಷ ಈ ರೀತಿಯಾಗಿ ಅನ್ವಯಿಸುತ್ತದೆ. ಇನ್ನು ಉಳಿದಂತ ಮಾಜಿ ಸೈನಿಕರು, ಈ ಅಭ್ಯರ್ಥಿಗಳಿಗೆ 5ರಿಂದ 10 ವರ್ಷ ತನಕ ಸಡಿಲಿಕೆ. ಅರ್ಜಿ ಸಲ್ಲಿಸುವವರು ಕರ್ನಾಟಕದ KA ಅಫಿಷಿಯಲ್ ವೆಬ್ಸೈಟ್ ಇದೆಯಲ್ಲ, ಇದರಲ್ಲಿ ವೆಬ್ಸೈಟ್ದಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಇದೇ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಬೇಕಂತೇಳಿ ಮಾಹಿತಿ ಬಂದಿರತ್ತೆ. ಇನ್ನು ನಿಮಗೆ ಪ್ರಮುಖ ದಿನಾಂಕ ಬಗ್ಗೆ, ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಾರಂಭ ದಿನಾಂಕ 1/11/2025, ಕೊನೆಯ ದಿನಾಂಕ 14/11/2025. ಇನ್ನು ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 15/11/2025 ಸಾಯಂಕಾಲ 4 ಗಂಟೆ ಒಳಗಾಗಿ. ಏನಾದ್ರೂ ನೀವು ಅರ್ಜಿ ಶುಲ್ಕ ಪಾವತಿ ಮಾಡೋದೇ ಹಾಗೆ ಇಟ್ಟಿತ್ತಂದ್ರೆ ಅಪ್ಲಿಕೇಶನ್ ಹಾಕಿ. ಮತ್ತೆ ಅರ್ಜಿ ಶುಲ್ಕ ಪಾವತಿ ಮಾಡೋದ್ರಲ್ಲಿ ಒಂದು ತೊಂದರೆ ಆಗ್ತಾ ಇದೆ, ಎರರ್ ಬರ್ತಾ ಇದೆ. ಆ ಒಂದು ಫಾರ್ಮ್ ಇರತ್ತೆ, ಅದು ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಮತ್ತು ಪ್ರಿಂಟ್ ತೆಗಿಯಕ್ ಹೋದ್ರೆ ಅದು ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ, ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ. ಈ ಒಂದು ಇಲಾಖೆದವ್ರು ಕೇಳಿದ್ರೆ ಇದು ಸ್ವಲ್ಪ ದಿನ ವೇಟ್ ಮಾಡಿ ಅದು ತಾನಾಗಿ ಹೋಗತ್ತೆ ಅಂತಾರೆ. ನೀವಿದ್ದವರು ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಒಂದು ಸರಿ ಈ ಒಂದು ಶುಲ್ಕವನ್ನ ಪಾವತಿ ಮಾಡ್ತೀರಾ, 750 ರೂಪಾಯಿ ಪಾವತಿ ಮಾಡಿರ್ತೀರಾ. ಮತ್ತೊಂದ್ ಸಲ ಕೇಳತ್ತೆ, ಮತ್ತೊಂದ್ ಸಲನು ಪಾವತಿ ಮಾಡ್ತಾರ. 2 ಟೈಮ್ ಹೋಯ್ತು ನಿಮ್ದು. 3ನೇ ಸಲ ಕೇಳತ್ತೆ, 3ನೇ ಸಲನು ಪಾವತಿ ಮಾಡ್ತಾರ. ಆದ್ರೆ ಪ್ರಿಂಟು ರೆಸಿಪ್ಟ್ ಬರೋದಿಲ್ಲ. ಆ ಅಮೌಂಟ್ ಕಟ್ ಆಗಿರತ್ತೆ, ಆದ್ರೆ ರೆಸಿಪ್ಟು ಪ್ರಿಂಟು ಯಾವುದೇ ರೀತಿ ತೋರಿಸಲ್ಲ, ಎರರ್ ಬರ್ತಾ ಇರತ್ತೆ.
ನೋಡಿ ಇದರಲ್ಲಿ ಮೋಸ ಹೋಗಿರೋದು ನೀವು. ಇದು ಸರ್ಕಾರದಿಂದಾನೇ ಇಲಾಖೆಯಿಂದಾನೇ ಈ ರೀತಿಯಾಗಿ ಬಗ್ ಮಾಡ್ತಿದಾರ ಅನ್ಸುತ್ತೆ, ನಮ್ಮನ್ನ ಆಟ ಆಡ್ತಿದಾರ ಅನ್ಸುತ್ತೆ. ಯಾಕಂದ್ರೆ ಈಗ ಸರ್ಕಾರದಲ್ಲಿ ಅಮೌಂಟ್ ಇಲ್ಲ, ಎರಡೆರಡು ಸಾರಿ ಮೂರ್ ಸಾರಿ ಯಾಕೆ ಅಪ್ಲೋಡ್ ಮಾಡ್ತೀರಾ? ಒಂದು ಸಾರಿ ತಗೊಂಡ್ರೆ ತಗೊಳತ್ತೆ, ಪ್ರಿಂಟ್ ಬಂದ್ರೆ ಬರತ್ತೆ, ಇಲ್ಲ ಅಂದ್ರೆ ಬಿಡಿ, ಅದು ತಾನಾಗಿ ಓಪನ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ, ನಿಮ್ ಸುಮ್ಮನೆ ಹಣವನ್ನ ಹಾಳು ಮಾಡ್ಕೋಬೇಡಿ. ಇದು ಇಲಾಖೆದೇ ಒಂದು ದೊಡ್ಡ ತೊಂದರೆ ಆಗಿರತ್ತೆ, ಇವರೇ ಸರಿಪಡಿಸ್ಬೇಕು, ಕೆ ಇಲಾಖೆದವರೇ ಸರಿಪಡಿಸ್ಬೇಕು. ಅದನ್ನ ಬಿಡ್ತಾರೆ 2-3 ಸಾರಿ ಯಾಕೆ? ಈ ಒಂದು ಕೆ ಇಲಾಖೆದವ್ರು ಅದಾರಲ್ಲ ಅವರೇ ಸರಿ ಮಾಡ್ತಾರೆ. 2-3 ಸಾರಿ ಅಪ್ಲೋಡ್ ಅಂತೂ ಮಾಡಕ್ ಹೋಗ್ಬೇಡಿ, ಮತ್ ಹಣ ಕಟ್ಟಾದ್ರೆ ಮತ್ತೆ ವಾಪಸ್ ಬರಲ್ಲ, ಅದು ಇಲಾಖೆಗೆ ಜಾಯ್ನ್ ಆಗಿರತ್ತೆ. ಆದ ಕಾರಣ ಒಂದು ಸರಿ ಮಾತ್ರ ಸಬ್ಮಿಟ್ ಆಗಿರತ್ತೆ, ಬಟ್ ಅದು ತೋರಿಸೋದಿಲ್ಲ. ಆಮೇಲೆ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ, ಡೌನ್ಲೋಡ್ ಆಗತ್ತೆ. ಅಂದೇ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಇವತ್ತು ಅರ್ಜಿ ಸಲ್ಲಿಸಿದ್ರೆ ಇವತ್ತೇನಾದ್ರು ಬರಲಿಲ್ಲ ಅಂದ್ರೆ ನಾಳೆ ಟ್ರೈ ಮಾಡಿ, ನಾಳೆ ಟ್ರೈ ಮಾಡಿ, ಒಂದು ವಾರ ತನಕ ಟ್ರೈ ಮಾಡಿ, ನಿಮಗೆ ಬರತ್ತೆ. ಅಮೌಂಟ್ದು ಮೆಸೇಜ್ ಬತ್ತಂದ್ರೆ ಮತ್ತೆ ಅಮೌಂಟನ್ನು ಸಬ್ಮಿಟ್ ಮಾಡಬೇಡಿ, ಇಷ್ಟು ಹೇಳೋದು. ಇದರಲ್ಲಿ ಇಲಾಖೆ ಒಂದು ಸರಿಪಡಿಸ್ತಾರೆ, ಅವರೇ ಈ ರೀತಿಯಾಗಿ ನಿಮ್ಮನ್ನು ಆಟ ಆಡಿಸ್ತಿದ್ದಾರೆ. ಮೊದಲನೇದಾಗಿ ಸರ್ಕಾರದಲ್ಲಿ ಅಮೌಂಟ್ ಇಲ್ಲ, ಈ ಒಂದು ವಿದ್ಯಾರ್ಥಿಗಳು ಇಷ್ಟ ಯಾಕೆ ಇಟ್ಟಿದ್ರ ಅಂತೇಳಿ ಪ್ರಶ್ನೆ ಮಾಡಿದಾಗ 2-3 ವರ್ಷ ಆಯ್ತು, 5-6 ವರ್ಷ ಆಯ್ತು, ಅರ್ಜಿ ಶುಲ್ಕನೇ ಜಾಸ್ತಿ ಮಾಡಿಲ್ಲ ಅಂತೇಳಿ ಹೇಳಿಬಿಟ್ರು. ಆದ ಕಾರಣ ಅಮೌಂಟ್ ಕಳ್ಕೊಬೇಡಿ. ಒಂದ್ಸರಿ ಅಪ್ಲೋಡ್ ಮಾಡಿದ್ರೆ ಮುಗಿಯುತ್ತೋ, ಮತ್ತೊಂದು ಸಲಿಯಾಗಿ ಅಪ್ಲೋಡ್ ಮಾಡಬೇಡಿ. ಮತ್ತು ಈಗ ಅಪ್ಲೋಡ್ ಮಾಡಿ ಈ ರೀತಿ ಹೇಳ್ತಾ ಇದ್ದಾನಲ್ಲ, ಇದೆಲ್ಲ ಅರ್ಜಿ ಶುಲ್ಕ ಆದ್ಮೇಲೆ ಕೊನೆಯಲ್ಲಿ ಆಗ ನೀವೇನಾದ್ರೂ ಅರ್ಜಿ ಸಲ್ಲಿಸ್ತಾರಲ್ಲ, ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ದು CRDRದು ಯಾವ ರೀತಿಯಾಗಿ ಬಂತು, PC-ದು ನೀವು ಅರ್ಜಿ ಆಗಿಲ್ಲ, ಇನ್ನೂ ಅರ್ಜಿ ಆಗಿಲ್ಲ, ಮತ್ತೊಂದು ಸಲಿಯಾಗಿ ನೀವು ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕಳಿಸ್ಕೊಟ್ರು. ಆ ರೀತಿಯಾಗಿ ಆಗುವಂತ ಸಾಧ್ಯತೆ ಇರತ್ತೆ ಮುಂದ್ಗಡೆ. ಇಲ್ಲಿ ಎಲ್ಲಾ ಕಡೆ ಲಂಚ ತಿಂತಿದ್ದಾರೆ ಅವರು, ಪ್ರತಿಯೊಂದು ಕಡೆ ಡ್ಯಾಶ್ ದಲ್ಲಿ ಕೂಡ ಲಂಚ ತಿಂತಿದ್ದಾರೆ. ಅದ ನಂತರ ಡ್ಯಾಶ್ ದಿಂದ ಲಂಚ ತಿಂತಿದ್ದಾರೆ. ಡ್ಯಾಶ್ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಜಾಸ್ತಿ ಹೇಳಲ್ಲ. ಈ ರೀತಿಯಾಗಿ ಆಗತ್ತೆ. ಇದೆಲ್ಲ ಸರ್ಕಾರ ತೊಂದ್ರೆ, ಮಾಡೋದೆಲ್ಲ ಸರ್ಕಾರ ಕೆಲಸ, ಹಾಕೋದೆಲ್ಲ ನಮ್ಮ ಮೇಲೆ, ಈ ರೀತಿಯಾಗಿ ಆಗ್ತಾ ಇದೆ. ಇದಕ್ಕೂ ಕೂಡ ಸೇಮ್ 250, 500, 750 ಎಲ್ಲದಕ್ಕೂ ಗೋಟ ಇಡ್ತಿದ್ದಾರೆ ಇವರು. ನಮ್ಮನ್ನ ಹಂಗಾರ ಮಾಡಿ ಒಟ್ಟು ಇದು ಮಾಡೋದು. ಇನ್ನು ನೋಡಿ ಎಷ್ಟೆಷ್ಟು ಯಾವ್ದಕ್ಕೆ ಏನಿ ಅಂತೇಳಿ ಸಬ್ಜೆಕ್ಟು ಪೇಪರ್ ಎಲ್ಲ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ. ಈಗ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿರತ್ತೆ. ಇನ್ನು ಅರ್ಜಿ ಶುಲ್ಕ ಆಯ್ಕೆ ಪ್ರಕಾರದಲ್ಲಿ 2 ಪರೀಕ್ಷೆ, OMR ಪರೀಕ್ಷೆ ಲಿಖಿತದಲ್ಲಿ, ಡಾಕ್ಯುಮೆಂಟ್ಸ್ ಪರಿಶೀಲನೆ, ಸಂದರ್ಶನ ಮೂಲಕವಾಗಿ ಆಯ್ಕೆ ಇರತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಬೇಕಂದ್ರೆ ಗೂಗಲ್ನ ಸರ್ಚ್ ಮಾಡ್ಕೊಳ್ಳಿ, www.com prashantmedia.com ಅಂತೇಳಿ ಮೊದಲನೇ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ, ಇಲ್ಲೆಲ್ಲ ಮಾಹಿತಿ ಬರತ್ತೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಇನ್ನೊಂದು ವೆಬ್ಸೈಟ್ ತೆಳಗಡೆ ಡಿಸ್ಕ್ರಿಪ್ಷನ್ ಭಾಷೆಯಲ್ಲಿ ಅರ್ಜಿ ಸಲ್ಲಿಸುವಂತ ಲಿಂಕ್ ಇರತ್ತೆ, ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಇದು ಕರ್ನಾಟಕದಲ್ಲಿ ಕೆಲಸ ಇರತ್ತೆ. ಟೋಟಲ್ ಆಗಿ 44 ಪೋಸ್ಟ್, ಕೆ ಇಂದ 44 1ನೇ ತಾರೀಕಿಂದ ನೋಟಿಸ್ ಆಗಿರತ್ತೆ. ಅಪ್ಲಿಕೇಶನ್ ಹಾಕಿ. ಇದು ನಾನು ತಿಳಿಸ್ಕೊಟ್ಟಿರೋದು ಮೊದಲನೇ ನೋಟಿಸು. 2ನೇ ನೋಟಿಸ್ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ, ಅದರಲ್ಲಿ ಕೂಡ ಸೇಮ್ ಇರತ್ತೆ, ಬಟ್ ಸ್ವಲ್ಪ ಕಡಿಮೆ ಹುದ್ದೆಗಳು ಇರ್ತವೆ. ನೋಡಿ ಇದು ಕೂಡ ಸೇಮು, ಇಲ್ಲೊಂದು ಸ್ವಲ್ಪ ಕಡಿಮೆ ಪೋಸ್ಟ್ ಇರತ್ತೆ, ಎಲ್ಲ ವೇತನ ಸೇಮು. ಇದು ನಾನು ತಿಳಿಸ್ಕೊಟ್ಟಿದ್ದು ಕಲ್ಯಾಣ ಕರ್ನಾಟಕ ವೃಂದಕ್ಕೆ, ಆಗಲೇ ಉಳಿಕೆಯಲ್ಲೂರು ವೃಂದ, ಇದು ಕಲ್ಯಾಣ ಕರ್ನಾಟಕ, ಎಲ್ಲ ಸೇಮ್ ಇರತ್ತೆ. ಬಟ್ ಡಾಕ್ಯುಮೆಂಟ್ಸ್ ಚೇಂಜಸ್ ಇರಬೇಕು ಅಷ್ಟೇ. ಇದು ನೋಡಿ ಎಲ್ಲ ಸೇಮು. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದು ಕೂಡ ನಾನು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇನ್ನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ.